ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ। हम लोग राम के दर्शन करके आ रहे हैं और हम लोगों ने सबकी सुख समृद्धि के लिए, स्वास्थ्य के लिए, सबके लिए हमने भगवान से प्रार्थना की। और जो इतना बड़ा घोटाला हो गया यहाँ पे, भगवान राम के जो चढ़ावे की चोरी हो गई और इतने सारे सोने चांदी के आभूषण और सब चोरी हो गया। हमने भगवान से प्रार्थना की कि जो भी लोगों ने इस तरह से महापाप किया है उन्हें भगवान कठोर से कठोर दंड दें। FIR दर्ज हो गया, 8 लोग अरेस्ट हुए। 4 बजे बात करेंगे ना। FIR जो हुई है वो केवल एक दिखावा है, एक छलावा है। 8 छोटे छोटे कर्मचारियों को गिरफ्तार किया गया है। इतने दिनों से जो घोटाला चल रहा था, जाहिर तौर पे इतने दिनों से घोटाला कोई छोटे छोटे कर्मचारी नहीं कर रहे थे। इसके तार बहुत ऊपर तक जुड़े हुए हैं। बड़े लोगों को बचाने की कोशिश की जा रही है, छोटे लोगों के सर पे ठीकरा फोड़ा जा रहा है। आज 4 बजे प्रेस कॉन्फ्रेंस है, आप सब लोग वहां पे आइएगा। मैं 19 जून को अयोध्या के दौरे पे था। मैंने तब भी कहा था अयोध्या हम सबकी आस्था की प्रतीक है, भारत के सनातन धर्म की आस्था की प्रतीक है। अयोध्या पर आक्षेप मत करो। प्रभु श्री राम की मर्यादा का पालन करना सीखो। और अयोध्या के बारे में जो कतिपय समाचार मिल रहे थे, हमने कहा था SIT गठित की गई है। SIT की रिपोर्ट आने के साथ ही हमारी कार्रवाई भी प्रारंभ हो जाएगी। और आपने देखा होगा SIT की रिपोर्ट आई, तुरंत कार्रवाई प्रारंभ हो गई। और मैं आश्वस्त करता हूं, जो मैंने कहा था दूध का दूध और पानी का पानी हम करके रहेंगे। You are talking about the management of the trust, because the relations between the Ram and the devotees remains intact. The most important thing is that the FIR is now quickly investigated by the seasoned, senior, experienced police officers. The entire spectrum of allegations is examined. All the guilty persons are brought to book truthfully. And it culminates into their being convicted and going behind bars. If that happens, the confidence of the people would be restored. ಮೊದಲು ಈ ನಮ್ಮ ಕಳ್ಳತನ ಆಗಿರುವಂಥ ಹಣದ ಬಗ್ಗೆ ಮಾಹಿತಿ ಸಿಕ್ಕಿ ಭಕ್ತಾದಿಗಳಿಗೆ ಉತ್ತರ ಕೊಡುವಂಥದ್ದು ಮೊದಲು ಆಗಬೇಕು. ಆ ವಿಷಯ ಅದಾಗೇ ಆಗುತ್ತೆ. ಯಾಕಂದರೆ ಇಲ್ಲಿ ನಾವು ನೋಡಿದಾಗ ಅವರು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ನು ಎಲ್ಲ ಪೊಲಿಟಿಕಲ್ ಪ್ರೆಷರ್ ಮಾಡೋಂಥದ್ದನ್ನು ಮಾಡೋಕ್ಕೋಗಲ್ಲ. ಯಾಕಂದರೆ ಇದು ಅವರ ಒಂದು ರಾಮರ ಭಕ್ತರ ನಂಬಿಕೆಗೆ ಒಂದು ದೊಡ್ಡ ಪ್ರಶ್ನೆ ಬಂದುಬಿಟ್ಟಿದೆ. ಇದನ್ನು ಇವರು ಕ್ಲಿಯರ್ ಮಾಡಲೇಬೇಕು. ಅದಕ್ಕೋಸ್ಕರ ಚಂಪತ್ ರಾಯ್ ಅವರು ಅವರೇ SITಗೆ ಫಾರ್ಮ್ ಮಾಡಿ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡಿದರು. ಜೊತೆಗೆ ಅವ್ರನ್ನೇ ಫಸ್ಟ್ ನಂದೇ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ದಟ್ ಇನ್ಯಾರು ಇದ್ರ ಹೊರತಲ್ಲ, ನಾನು ಟ್ರಸ್ಟ್ ನನ್ನ ಯಾಕೆ ಕೇಳ್ತೀರ ಅನ್ನೋಂಗಿಲ್ಲ. ಸೆಕ್ರೆಟರಿನೇ ನನ್ನೇ ನೀವು ಏನೋ ನನ್ನೇ ಪ್ರಶ್ನೆ ಮಾಡಿ ನನ್ನಿಂದ ಇನ್ವೆಸ್ಟಿಗೇಷನ್ ಶುರು ಮಾಡಿ ಅಂದ್ಕೊಳ್ಳೆ ಎಲ್ಲರೂ ಆ ಒಂದು ಇನ್ವೆಸ್ಟಿಗೇಷನ್ ಒಳಗೆ ಒಂದು ಬಲೆಯೊಳಗೆ ಬರ್ತಾರೆ. ಬಂದಾಗ ಈ ಆಲ್ರೆಡಿ 8 ಜನಕ್ಕೆ FIR ಫೈಲ್ ಆಗಿದೆ. ಎಲ್ಲಿ ಲೂಪ್ ಹೋಲ್ ಆಗಿದೆ ಮೋಸ್ಟ್ಲಿ ಆ ಥರ ಎಲ್ಲ ಮತ್ತೆ ಸರಿಯಾಗಿ ಮತ್ತೆ ನಮ್ಮೆಲ್ಲರ ನಂಬಿಕೆ ಈ ಸದ್ಯಕ್ಕೆ ಏನಂತೀವಿ, ಈ ನಂಬಿಕೆಗೆ ಗಿಡಕ್ಕೆ ರೋಗ ಬಂದಿರುತ್ತೆ ಅಂತಂದ್ರೆ ಹಂಗೆ ಆ ರೋಗ ಜಲ್ದಿ ವಾಸಿಯಾಗಿ ಮತ್ತೆ ಹೊಸ ಚಿಗುರು ಜಲ್ದಿ ಬರಲಿ. ಚಿಗುರು ಜೊತೆಗೆ ಇನ್ನೂ ಬಲಿಷ್ಠವಾಗಿ ಯಾವುದೇ ರೀತಿಯ ಇಂಥ ಒಂದು ಘಟನೆ ನಡೆದಿರೋ ಹಾಗೆ ಮುನ್ನೆಚ್ಚರಿಕೆಯಿಂದ ಈ ಒಂದು ದೇವಸ್ಥಾನ ಮುನ್ನಿರಲಿ ಅಂತ ಆಶಿಸ್ತೇನೆ. ಆಗಲಿ ನಾ ತೊಗೊಳಲಿ, ಇದು ನಮ್ಮದು ಶಾಸ್ತ್ರ ಹೇಳುತ್ತೆ. ಎಸ್ಪೆಷಲಿ ನಮಗೆ ವಿಗ್ರಹ ಮಾಡಬೇಕಾದ್ರೆ ಏನು ಹೇಳುತ್ತೆ, ಈಗ ನಮಗೆ ನೀವು ವಿಗ್ರಹ ಮಾಡಿಸ್ತೀರಾ, ಹೇಗೆ ವಿಗ್ರಹ ಮಾಡ್ತೀರಾ? ದುಡ್ಡು ಕೊಟ್ಟು ನನಗೆ ವಿಗ್ರಹ ಮಾಡಿಸ್ತೀರಾ. ನಾನೇನು ಮಾಡ್ತೀನಿ, ದುಡ್ಡು ಇಸ್ಕೊಂಡು ವಿಗ್ರಹ ಮಾಡ್ಕೊಡ್ತೀನಿ. ಅಂದರೆ ನೀವು ದುಡ್ಡು ಕೊಟ್ಟು ವಿಗ್ರಹ ದೇವರ ತೊಗೋಬೋದಾ ನೀವು? ಅಂದರೆ ನಾ ದುಡ್ಡು ತೊಗೊಂಡು ನೀವು ವಿಗ್ರಹ ಮಾಡ್ಕೊಡ್ಬೋದಾ? ಅಲ್ಲ. ನಾವು ಒಬ್ಬ ಶಿಲ್ಪಿ ಸಂಸಾರಸ್ಥ, ನಮಗೆ ಕುಟುಂಬ ಇರುತ್ತೆ,
ಅವನ ಒಂದು ಊಟಕ್ಕೆ ನೀವು ಧನ ಸಹಾಯ ಮಾಡ್ತೀರಾ, ನೀವು ಕೊಟ್ಟ ಧನ ಸಹಾಯದಲ್ಲಿ ನಾವು ಜೀವನ ನಡೆಸ್ತೀವಿ. ಶಾಸ್ತ್ರ ಹೇಳುತ್ತೆ, ನೀನು ದುಡ್ಡು ಕೊಟ್ಟು ದೇವರು ತಗೊಂಡಿಲ್ಲ ಅಂತ. ನೀನು ದುಡ್ಡು ಕೊಟ್ಟು ದೇವ್ರನ್ನ ಕೊಂಡ್ಕೊಳಕ್ಕೂ ಆಗಲ್ಲ, ನಾನು ದುಡ್ಡು ಕೊಟ್ಟು ದೇವ್ರನ್ನ ಮಾಡ್ಕೊಳಕ್ಕೂ ಆಗಲ್ಲ. ಹಂಗೆ ದುಡ್ಡು ವಿಷಯದಲ್ಲಿ ದೇವ್ರನ್ನ ನಾವು ಅಳಿಬಾರ್ದು. ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ, ನಮ್ಮ ಪ್ರೀತಿ ಅದು ಯಾವತ್ತೂ ಈ ಒಂದು ವಿಷಯಗಳಿಗೆ ನನಗಂತೂ ಕಮ್ಮಿ ಆಗಲ್ಲ. ಆ ರೀತಿಯಲ್ಲಿ ಅದರ ಕಪ್ಪು ಮೋಡ ಅಂತೂ ಈಗ ಬಂದಿದೆ. ಆದಷ್ಟು ಬೇಗ ಎಂಥ ಮೋಡ ಆದರೂ ಅದು ಕರಗಿ ನೀರಾಗಲೇಬೇಕು, ಮತ್ತೆ ಹೊಸ ಬೆಳಕು ಬರಲೇಬೇಕು. ಆ ಒಂದು ನಂಬಿಕೆ ನಾನಿದ್ದೀನಿ. 8 आरोपियों को गिरफ्तार किया गया है और हाँ, नाम उनके हैं अविनाश शुक्ला, अनुकल्प मिश्रा, लवकुश मिश्रा, मनीष कुमार यादव, कवड़ेश पांडे, रमाशंकर मिश्रा, सुभाष श्रीवास्तव, रमाशंकर उर्फ टिन्नू, इतने लोग जो है गिरफ्तार करके 8 आरोपियों को गिरफ्तार किया गया है और हाँ, नाम उनके हैं अविनाश शुक्ला, अनुकल्प मिश्रा, लवकुश मिश्रा, मनीष कुमार यादव, कवड़ेश पांडे, रमाशंकर मिश्रा, सुभाष श्रीवास्तव, रमाशंकर उर्फ टिन्नू, इतने लोग जो है ಈಗೆಲ್ಲರೂ ಭಾಷಣ ಹೊಡಿತಾರೆ. ಬಟ್ ಮಹಿಪಾಲ್ ಸಿಂಗ್ ಅಂತ ಏನು ಅಕೌಂಟ್ಸ್ ನ ಸೂಪರ್ವೈಸರ್ ಇದ್ರು, ಅವರು ಬಹಳ ವರ್ಷಗಳಿಂದನೇ ಹೇಳಿದ್ರು ಎಲ್ಲೋ ಒಂದ್ ಕಡೆ ಕ್ಯಾಶ್ ಮಿಸ್ಮ್ಯಾನೇಜ್ಮೆಂಟ್ ಆಗ್ತಾ ಇದೆ ಅಂತ. ಅದನ್ನ ಹೇಳಿದ್ದಕ್ಕೆ ಕೆಲಸದಿಂದನೇ ತೆಗೆದಿದ್ರು ಟ್ರಸ್ಟಿಗಳು. ಆಗಲಿಂದಲೂ ಕೂಡ ಬಹಳಷ್ಟು ಅವ್ಯವಹಾರಗಳ ಬಗ್ಗೆ ಆಮ್ ಆದ್ಮಿ ಪಾರ್ಟಿಯವರು, SP ಪಾರ್ಟಿ ಅವರು ಬಹಳಷ್ಟು ಬಾರಿ ಅಲಿಗೇಷನ್ ಮಾಡಿದ್ರು ಕೂಡ ಟ್ರಸ್ಟಿಗಳಾಗ್ಲಿ ಉತ್ತರ ಪ್ರದೇಶ ಸರ್ಕಾರವಾಗ್ಲಿ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಇವನ್ ಅಯೋಧ್ಯೆಯ ಜಿಲ್ಲಾಧಿಕಾರಿಗಳು ಕೂಡ ಇದರ ಒಂದು ಟ್ರಸ್ಟಿ ಮೆಂಬರ್ ಇದ್ದಾರೆ. ಸೊ ಪದೇ ಪದೇ ಅವ್ಯವಹಾರದ ಬಗ್ಗೆ ಮಾತುಗಳು, ಅಕ್ರಮದ ಬಗ್ಗೆ ಮಾತುಗಳು ಕೇಳಿ ಬಂದಾಗ ಬೇಕು ಅಂತಾನೆ ಆರೋಪ ಮಾಡ್ತಾ ಇದ್ದಾರೆ ಅನ್ನೋ ತರದಲ್ಲಿ ಆರೋಪ ಮಾಡಿದವ್ರ ಮೇಲೆನೆ ಗೂಬೆ ಕೂರಿಸ್ತಾ ಇದ್ರು. ಇವತ್ತು ಒಬ್ರನ್ನೂ ಬಿಡಲ್ಲ ಅಂತಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ, ಸಣ್ಣ ಪುಟ್ಟ ಕೆಲಸಗಾರರನ್ನ ನೀವು ದೋಷಿ ಮಾಡ್ತಾ ಇದ್ದೀರಾ, ಆದ್ರೆ ನಿಜವಾದ ಕಲ್ಪ್ರಿಟ್ ಬೇರೆ ಇದ್ದಾರೆ, ಅವರ ನೆರಳಿನ ಅಡಿಯಲ್ಲಿ ಇದೆಲ್ಲ ನಡೀತಾ ಇದೆ, ಅವ್ರು ಯಾರು ಅಂತ ಕಂಡಿಡಿದು ಫಸ್ಟ್ ಅವ್ರನ್ನ ಒಳಗಾಕಿ, ಸಣ್ಣ ಪುಟ್ಟದವ್ರ ಮೇಲೆ ಗೂಬೆ ಕೂರಿಸಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬೇಡಿ. ಯಾರನ್ನೋ ಬಚಾವ್ ಮಾಡೋದಕ್ಕೆ ಯೋಗಿ ಮತ್ತು ಮೋದಿ ಸರ್ಕಾರ ಈಗ ಟ್ರೈ ಮಾಡ್ತಾ ಇದೆ ಅನ್ನುವಂತ ಮಾತಿದೆ. ಆದ್ರೆ ನಮ್ಗೆ ಸಂಪೂರ್ಣ ನಂಬಿಕೆ ಇದೆ ಯೋಗಿ ಅಥವಾ ಮೋದಿ ಸರ್ಕಾರದ ಮೇಲೆ ಅಲ್ಲ, ಶ್ರೀರಾಮನ ಮೇಲೆ. ಯಾಕಂದ್ರೆ ಶ್ರೀರಾಮ ತನ್ನ ಹುಂಡಿ ಕಾಸು ಜೊತೆಗೆ ಅವ್ಯವಹಾರ ಅಕ್ರಮ ಮಾಡಿದವ್ರನ್ನ ಒಬ್ರನ್ನೂ ಸುಮ್ಮನೆ ಬಿಡಲ್ಲ. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ ದೇವ್ರು. ಯಾಕೆ ಅಂತಂದ್ರೆ ಕಾನೂನು ಮತ್ತು ಸರ್ಕಾರದ ಕಣ್ಣಿನಲ್ಲಿ ತಪ್ಪಿಸ್ಕೋಬಹುದು, ಆದ್ರೆ ದೇವರ ಕಣ್ಣಿನಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಅದಕ್ಕೆ ಇರ್ಬೇಕು ಶ್ರೀರಾಮಚಂದ್ರ ರಾವಣನ ಮೇಲೆ ಯುದ್ಧ ಮಾಡುವಾಗ ವಾನರ ಸೇನೆ ಕಟ್ಟದ ಹೊರತು ಮಾನವನ ಸೇನೆ ಕಟ್ಟಲಿಲ್ಲ. ಒಂದು ವೇಳೆ ವಾನರ ಸೇನೆ ಬದಲಿ ಮಾನವನ ಸೇನೆ ಕಟ್ಟಿದ್ರೆ ಲಂಕೆಗೋಗಿ ಲಂಕೆ ನೋಡ್ಬಿಟ್ಟು ಅಲ್ಲೇ ರಾವಣನ ಜೊತೆ ಡೀಲ್ ಮಾಡ್ಕೊಂಡ್ಬಿಟ್ಟು ಅವನ ಪರವಾಗಿ ಫೈಟ್ ಮಾಡ್ತಾ ಇದ್ರು ಮಾನವರು. ವಾನರಗಳು ಸೇನೆಯನ್ನ ಕಟ್ಟಿದ್ದಕ್ಕೆ ಶ್ರೀರಾಮಚಂದ್ರ ಬಚಾವಾದ್ರು. ಇಲ್ದೇ ಇದ್ರೆ ನಮ್ಮ ಮನುಷ್ಯರು ಶ್ರೀರಾಮಚಂದ್ರನ ಉಂಡಿ ಕಾಸೇ ತಿಂತಾರೆ ಅಂತಂದ್ರೆ ಇನ್ನೇನು ಬಿಡ್ತಾರಪ್ಪ ಈ ದೇಶದಲ್ಲಿ. ಅಬಾಬಾ ದೇವರೇ, ಇಲ್ಲಿ ನೋಡಿದ ಮಂಜುನಾಥನ ಮೇಲೆ ಪ್ರಮಾಣ ಮಾಡ್ಬಿಡಿ ನೀವು ಅಟ್ಟಬತ್ತದನ ಹಾಕಿದೀರಾ ಇಲ್ಲ ಅಂತ. ಸ್ವತಃ ಶ್ರೀರಾಮನ ದೇವಸ್ಥಾನದಲ್ಲೇ ಹುಂಡಿಯಲ್ಲೇ ದಾನ ಧರ್ಮದಲ್ಲೇ ಅವ್ಯವಹಾರ ಮಾಡಿ ಕಳ್ಳಾಟ ಮಾಡಿ ಸಿಗಾಕತ್ತಾರೆ ಅಂದ್ರೆ ಯಾರಿಗೆ ಯಾವ ದೇವ್ರ ಭಯ? ನಮ್ಮಂತ ಬಡವ್ರಿಗೆ, ನಮ್ಮಂತ ಮಧ್ಯಮ ವರ್ಗದವ್ರಿಗೆ ದೇವ್ರ ಭಯ. ಬೇರೆ ಯಾರಿಗೂ ದೇವರ ಸನ್ನಿಧಿಯಲ್ಲಿ ಇರೋರಿಗೆ ದೇವ್ರ ಭಯ ಇಲ್ಲ. ನಾವು ಎಲ್ಲೆಲ್ಲಿಂದನೂ ಹೋಗ್ತೀವಿ ಅಯೋಧ್ಯೆಗೆ. ಇದು ನಮ್ಮ ಹಣೆ ಬರ.